ಹಾಯ್, ಹೇಗಿದ್ದೀರಾ? ವೆಲ್ಕಮ್ ಟು ದಿ ಚಾನಲ್. ನಾನು ರಶ್ಮಿತ್. ಈ ವಿಡಿಯೋದಲ್ಲಿ ಇಂಟ್ರಾಡೇಗೆ ಬೆಸ್ಟ್ ಇಂಡಿಕೇಟರ್ ಯಾವುದು ಅನ್ನೋದನ್ನು ನೋಡೋಣ. ನನಗೆ ತುಂಬ ಜನ ಕ್ವಶನನ್ನು ಕೇಳ್ತಾರೆ, ಸರ್ ಯಾವ ಇಂಡಿಕೇಟರ್ನ ನಾವು ಯೂಸ್ ಮಾಡಬೇಕು, ಯಾವ ಇಂಡಿಕೇಟರ್ ಇಂಟ್ರಾಡೇಗೆ ಬೆಸ್ಟ್ ಆಗುತ್ತೆ ಅಂತ. ನನ್ನ ಆನ್ಸರ್ ಒಂದೇ, ನಿಮಗೆ ಯಾವ ಇಂಡಿಕೇಟರ್ ಸೂಟ್ ಆಗುತ್ತೋ ಅದನ್ನು ನೀವು ಯೂಸ್ ಮಾಡಿ ಅಂತ. ಯಾವ ಇಂಡಿಕೇಟರ್ ಸಹ ಬೆಸ್ಟ್ ಅಂತ ಇಲ್ಲ. ತಮ್ಮ ಟ್ರೇಡಿಂಗ್ ಸ್ಟೈಲ್ಗೆ ಕೆಲವೊಂದು ಇಂಡಿಕೇಟರ್ಗಳು ಸೂಟ್ ಆಗ್ಬೋದು, ಕೆಲವೊಂದು ಮೆಥಡ್ಗಳು ಸೂಟ್ ಆಗ್ಬೋದು. ತಮಗೆ ಯಾವುದು ಸೂಟ್ ಆಗುತ್ತೆ ಅಂತ ತಾವು ನೋಡಿಕೊಂಡು ಅದನ್ನು ಯೂಸ್ ಮಾಡಿ ಅಂತ ಹೇಳ್ತೀನಿ. ನನಗೆ ಸೂಟ್ ಆದ ಇಂಡಿಕೇಟರ್ ನಿಮಗೆ ಸೂಟ್ ಆಗಬೇಕು ಅಂತ ಇಲ್ಲ, ಅಥವಾ ನಿಮಗೆ ವರ್ಕ್ ಆದ ಇಂಡಿಕೇಟರ್ ನನಗೆ ವರ್ಕ್ ಆಗಬೇಕು ಅಂತ ಏನೂ ಇಲ್ಲ. ಇದು ಕಂಪ್ಲೀಟ್ ನಿಮ್ಮ ಟ್ರೇಡಿಂಗ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಒಂದು ವಿಷಯ. ಆದರೆ ನಾನು ಯಾವ ಇಂಡಿಕೇಟರ್ನ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ, ನಾರ್ಮಲಾಗಿ ಯಾವ ಇಂಡಿಕೇಟ್ರನ್ನು ಯೂಸ್ ಮಾಡಲ್ಲ. ಬಟ್ ಒಂದು ಇಂಡಿಕೇಟ್ರನ್ನು ಕನ್ಸಿಡರೇಷನ್ಗೆ ಇಂಟ್ರಾಡೇಯಲ್ಲಿ ತಗೊಳ್ತೀನಿ ಅಂತಿದ್ರೆ ಅದು ವಿವ್ಯಾಪ್ ಇಂಡಿಕೇಟರ್. ಸೊ ಈ ಇಂಡಿಕೇಟರ್ನ ಮಾತ್ರ ನಾನು ಕನ್ಸಿಡರೇಷನ್ಗೆ ತಗೊಳ್ತೀನಿ ಇಂಟ್ರಾಡೇ ಟೈಮ್ ಫ್ರೇಮಲ್ಲಿ. ಏನಪ್ಪ ಇದು ವಿವ್ಯಾಪ್ ಅಂತ ಹೇಳಿದ್ರೆ, ವಾಲ್ಯೂಮ್ ವೆಯ್ಟೆಡ್ ಆವರೇಜ್ ಪ್ರೈಸ್ ಅಂತ ಹೇಳ್ತೀವಿ. ಇದು ಸ್ಪೆಸಿಫಿಕಲಿ ಆ ದಿನದ ಟ್ರೇಡಿಂಗ್ನ ಡಾಟಾವನ್ನು ಇಟ್ಕೊಂಡು ಆ ದಿನಕ್ಕೋಸ್ಕರ ಜನರೇಟ್ ಆಗುವಂಥ ಒಂದು ಇಂಡಿಕೇಟರ್ ಅಂತ ಹೇಳ್ಬೋದು. ವಿವ್ಯಾಪ್ ವಾಲ್ಯೂಮ್ ವೆಯ್ಟೆಡ್ ಆವರೇಜ್ ಪ್ರೈಸ್ ಅಂತ ಹೇಳ್ತೀವಿ. ಈ ಇಂಡಿಕೇಟರ್ ಏನು ಮಾಡುತ್ತೆ, ಆ ದಿನದ ಪ್ರೈಸ್ ಮತ್ತು ಆ ದಿನದ ವಾಲ್ಯೂಮನ್ನು ಕನ್ಸಿಡರ್ ಮಾಡಿ ಕ್ಯಾಲ್ಕುಲೇಟ್ ಆಗಿರುವಂಥ ಒಂದು ಆವರೇಜ್ ಪ್ರೈಸ್ ಅಂತ ಹೇಳ್ಬೋದು. ಸೊ ನಿಮಗೆ ಎಲ್ಲ ಚಾರ್ಟಿಂಗ್ ಪ್ಲ್ಯಾಟ್ಫಾರ್ಮಲ್ಲೂ ಈ ಇಂಡಿಕೇಟರ್ ಸಿಗುತ್ತೆ. ನೀವು ಇಂಡಿಕೇಟ್ರಲ್ಲಿ ಹೋಗಿ ವಿವ್ಯಾಪ್ ಅಂತ ಸರ್ಚ್ ಮಾಡಿದರೆ ಸಿಗುತ್ತೆ. ನಿಮಗೆ ಬಂತು ನೋಡಿ ಇಲ್ಲಿ ವಿವ್ಯಾಪ್ ಅಂತ. ಸೊ ಅದನ್ನು ನೀವು ಆ್ಯಡ್ ಮಾಡಿದರೆ ಇಲ್ಲಿ ಬರುತ್ತೆ. ನೀವು ಸೆಟ್ಟಿಂಗಿಗೆ ಹೋದರೆ ನಿಮಗೆ ಏನೂ ಸೆಟ್ಟಿಂಗ್ ಮಾಡಲಿಕ್ಕೆ ಬರೋದಿಲ್ಲ. ಫಾರ್ ಎಕ್ಸಾಂಪಲ್, ನೀವು ಮೂವಿಂಗ್ ಅವರೇಜ್ ಹಾಕ್ಕೊಂಡ್ರೆ ಅಲ್ಲಿ ಟೈಮ್ ಫ್ರೇಮನ್ನು ಸೆಟ್ ಮಾಡಲಿಕ್ಕೆ ಇರುತ್ತೆ. ಸೊ 20 ಡೇ 50 ಡೇ ಈ ಥರ ನಿಮಗೆ ಟೈಮ್ ಫ್ರೇಮನ್ನು ಸೆಟ್ ಮಾಡಲಿಕ್ಕೆ ಇರುತ್ತೆ. ಸೊ ಇದು ಮೂವಿಂಗ್ ಅವರೇಜ್ ಅಥವಾ ಬೇರೆ ಇಂಡಿಕೇಟರ್ಗಿಂತ ಹೇಗೆ ಡಿಫ್ರೆಂಟ್ ಅಂತ ಹೇಳಿದ್ರೆ, ಇಲ್ಲಿ ನೀವು ಯಾವುದೇ ರೀತಿಯ ಸೆಟ್ಟಿಂಗನ್ನು ಮಾಡಲಿಕ್ಕೆ ಇಲ್ಲ. ಇದು ಕಂಪ್ಲೀಟಾಗಿ ಸ್ಪೆಸಿಫಿಕ್ ಆಗಿ ಆ ದಿನದ ಇಂಟ್ರಾಡೇಗೆ ಮಾತ್ರ ಇರುವಂಥ ಒಂದು ಇಂಡಿಕೇಟರ್. ಅದೇ ರೀತಿ ನೀವು ಆ ದಿನ ಯಾವುದೇ ಟೈಮ್ ಫ್ರೇಮನ್ನು ಚೇಂಜ್ ಮಾಡಿದರೂ ಸಹ ಈ ಇಂಡಿಕೇಟರ್ನ ವ್ಯಾಲ್ಯೂ ಏನಿದೆ ಅಥವಾ ಈ ವಿವ್ಯಾಪ್ನ ಪ್ರೈಸ್ ಏನಿದೆ, ಅವರೇಜ್ ಪ್ರೈಸ್ ಏನಿದೆ, ಅದು ಚೇಂಜ್ ಆಗಲ್ಲ. ಈ ವಿವ್ಯಾಪ್ ಬೇರೆ ಇಂಡಿಕೇಟರ್ಗಿಂತ ಹೇಗೆ ಡಿಫ್ರೆಂಟ್ ಅಂತ ನೋಡಿದರೆ, ನೀವು ಯಾವ ಟೈಮ್ ಫ್ರೇಮನ್ನು ಸೆಲೆಕ್ಟ್ ಮಾಡಿದ್ರು ಈ ವಿವ್ಯಾಪ್ನ ವ್ಯಾಲ್ಯೂ ಸೇಮ್ ಇರುತ್ತೆ. ನೀವು 5 ಮಿನಿಟ್ಗೆ ಹೋಗಿ 15 ಮಿನಿಟ್ಗೆ ಹೋದರೂ ಸಹ ಸೇಮ್ ಇರುತ್ತೆ. ಇದು ಆ ದಿನದ ಟ್ರೇಡಿಂಗ್ ಡಾಟಾವನ್ನು ಆ ದಿನದ ಪ್ರೈಸ್ ಮತ್ತು ಆ ದಿನ ಟ್ರೇಡ್ ಆಗಿರುವಂಥ ವಾಲ್ಯೂಮನ್ನು ಕನ್ಸಿಡರ್ ಮಾಡಿ ಕ್ಯಾಲ್ಕುಲೇಟ್ ಮಾಡುವಂಥ ಒಂದು ಇಂಡಿಕೇಟರ್. ಇದು ಮಾರ್ಕೆಟ್ ಓಪನ್ ಆದ ನಂತರ 9:15ಗೆ ಸ್ಟಾರ್ಟ್ ಆಗುವಂಥ ಇಂಡಿಕೇಟರ್. ಬೇರೆ ಹಿಂದಿನ ದಿನದ ಡಾಟಾವನ್ನು ಕನ್ಸಿಡರ್ ಮಾಡಲ್ಲ. ಫಾರ್ ಎಕ್ಸಾಂಪಲ್, ಮೂವಿಂಗ್ ಅವರೇಜ್ ಆಗಿರ್ಬೋದು, RSI ರೀತಿಯಲ್ಲಿ ಬೇರೆ ಹಿಂದಿನ ದಿನದ ಡಾಟಾವನ್ನು ಕನ್ಸಿಡರ್ ಮಾಡಲ್ಲ. ಸ್ಪೆಸಿಫಿಕ್ ಆಗಿ ಆ ದಿನಕ್ಕೆ ಮಾತ್ರ ಆ ದಿನದ ಡಾಟಾವನ್ನು ಮಾತ್ರ ಕನ್ಸಿಡರ್ ಮಾಡೋದ್ರಿಂದ ಆ ದಿನದ ಟ್ರೆಂಡನ್ನು ಐಡೆಂಟಿಫೈ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು, ಫಸ್ಟ್ ಕ್ಯಾಂಡಲ್ ಇಲ್ಲಿ 9:15ಗೆ ಸ್ಟಾರ್ಟ್ ಆದ ನಂತರ ಅದ್ರ ಮೇಲೆ ಓವರ್ಲ್ಯಾಪ್ ಹಾಕ್ಕೊಂಡು ಸ್ಟಾರ್ಟ್ ಆಗಿರುವಂಥ ಒಂದು ಇಂಡಿಕೇಟರ್. ಸೊ ನಾನು ಆಗಲೇ ಹೇಳಿದಾಗೆ ಇದು ವಾಲ್ಯೂಮ್ ಮತ್ತು ಪ್ರೈಸನ್ನು ಎರಡನ್ನೂ ಕನ್ಸಿಡರ್ ಮಾಡೋದ್ರಿಂದ, ಇದೆರಡು ಟ್ರೇಡಿಂಗ್ನಲ್ಲಿ ಇಂಪಾರ್ಟೆಂಟ್ ಆದ ಫ್ಯಾಕ್ಟರ್ ಆಗಿರೋದ್ರಿಂದ ಸೊ ಇದು ಇಂಟ್ರಾಡೇಗೆ ತುಂಬ ಹೆಲ್ಪ್ಫುಲ್ ಆದ ಇಂಡಿಕೇಟರ್. ಇನ್ನೊಂದು, ಈ ಇಂಡಿಕೇಟರ್ನ ಲಾರ್ಜ್ ಇನ್ಸ್ಟಿಟ್ಯೂಷನ್ಗಳು ಯೂಸ್ ಮಾಡ್ತಾರೆ. ಯಾಕಪ್ಪ ಅಂತ ಹೇಳಿದರೆ, ಲಾರ್ಜ್ ಇನ್ಸ್ಟಿಟ್ಯೂಷನ್ಸ್ಗಳು ತುಂಬ ಲಾರ್ಜ್ ಕ್ವಾಂಟಿಟಿ ಆರ್ಡರ್ನ ಹಾಕುವಾಗ ಈ ಇಂಡಿಕೇಟರ್ನ ಕನ್ಸಿಡರ್ ಮಾಡ್ತಾರೆ. ಈ ಇಂಡಿಕೇಟರ್ ಏನು ಸಜೆಸ್ಟ್ ಮಾಡುತ್ತೆ ಅಂತ ಹೇಳಿದರೆ, ಆ ದಿನದ ಅವರೇಜ್ ಪ್ರೈಸನ್ನು ಸಜೆಸ್ಟ್ ಮಾಡುತ್ತೆ. ಸೊ ಈ ಇಂಡಿಕೇಟರ್ನ ಹತ್ತಿರ, ಈ ಇಂಡಿಕೇಟರ್ ಝೋನಲ್ಲಿ ಲಾರ್ಜ್ ಇನ್ಸ್ಟಿಟ್ಯೂಷನ್ಗಳು ಬೈ ಆರ್ಡರ್ ಅಥವಾ ಸೆಲ್ ಆರ್ಡರನ್ನು ಹಾಕ್ತಾರೆ ಅಂತ ಅವರು ಇದನ್ನು ಯೂಸ್ ಮಾಡಿಕೊಂಡು ತಮ್ಮ ಬೈ ಆರ್ಡರ್ ಅಥವಾ ಸೆಲ್ ಆರ್ಡರನ್ನು ಹಾಕಲಿಕ್ಕೆ ಈ ಇಂಡಿಕೇಟರನ್ನು ಯೂಸ್ ಮಾಡ್ತಾರೆ. ಸೊ ಆ ದೃಷ್ಟಿಯಿಂದ ಕೂಡ ಇದೊಂದು ಇಂಪಾರ್ಟೆಂಟ್ ಆದ ಇಂಡಿಕೇಟರ್ ಆಗುತ್ತೆ. ಸೊ ಹಾಗಿದ್ರೆ ಇದನ್ನು ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ನೋಡೋದಾದರೆ, ಇದನ್ನು ನೀವೊಂದು ಬೈ ಅಥವಾ ಸೆಲ್ ಸಿಗ್ನಲ್ ಜನರೇಟ್ ಮಾಡುವಂಥ ಇಂಡಿಕೇಟರ್ ಆಗಿ ನೋಡಬೇಡಿ. ಇದನ್ನು ಆ ರೀತಿ ನೋಡಬಾರ್ದು. ಸೊ ಇದನ್ನು ಅನಲೈಸ್ ಮಾಡುವಂಥ 2-3 ವಿಧ ಇದೆ. ಅದು ಯಾವುದು ಅಂತ ನೋಡೋಣ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಸ್ಟಾಕ್ ಅಥವಾ ಇಂಡೆಕ್ಸ್ ವಿವ್ಯಾಪ್ನ ಮೇಲೆ ಟ್ರೇಡ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಆ ದಿನದ ಟ್ರೆಂಡ್ ಅಥವಾ ಆ ದಿನ ಆ ಸ್ಟಾಕ್ ಅಥವಾ ಇಂಡೆಕ್ಸ್ ಪಾಸಿಟಿವ್ ಆಗಿದೆ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನೀವೀಗ ಲೈವ್ ಚಾರ್ಟನ್ನು ನೋಡ್ತಾ ಇದ್ದೀರಿ, ನಿಫ್ಟಿ ಫ್ಯೂಚರ್ಸ್ನ. ಇಲ್ಲಿ ನೋಡ್ಬೋದು, ಕರೆಂಟ್ಲಿ ನಿಫ್ಟಿ ಫ್ಯೂಚರ್ಸ್ ವಿವ್ಯಾಪ್ನ ಕೆಳಗಡೆ ಟ್ರೇಡ್ ಆಗ್ತಾ ಇದೆ. ಸೊ ಆ್ಯಸ್ ಆಫ್ ನೌ ಟ್ರೆಂಡ್ ನೆಗೆಟಿವ್ ಇದೆ. ಅದೇ ರೀತಿ ನೀವು ಇಲ್ಲಿ ವಿವ್ಯಾಪ್ ಲೈನನ್ನು ನೋಡ್ಬೋದು. ಇದೊಂದು ಫ್ಲ್ಯಾಟ್ ರೀತಿಯಲ್ಲಿ ಇದೆ, ಯಾವುದೊಂದು ಡೈರೆಕ್ಷನಲ್ಲಿ ಇಲ್ಲ, ಡೌನ್ವರ್ಡ್ ಡೈರೆಕ್ಷನಲ್ಲಿ ಇಲ್ಲ, ಅದೇ ರೀತಿ ಅಪ್ವರ್ಡ್ ಡೈರೆಕ್ಷನಲ್ಲಿ ಇಲ್ಲ. ಫ್ಲ್ಯಾಟ್ ಟು ನೆಗೆಟಿವ್ ಇದೆ, ಫ್ಲ್ಯಾಟ್ ಟು ಡೌನ್ ಸೈಡ್ ಇದೆ. ನೀವು ಇಲ್ಲಿ ನೋಡ್ಬೋದು, ಫ್ಲ್ಯಾಟ್ ಟು ಡೌನ್ ಸೈಡ್. ಮಾರ್ಕೆಟ್ ಓಪನ್ ಆದ ನಂತರ ಈ ವಿವ್ಯಾಪ್ ಲೈನಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ಹೇಳಿದ್ರೆ, ವಿವ್ಯಾಪನ್ನು ಟಚ್ ಮಾಡೋದು, ಸ್ವಲ್ಪ ಮೇಲೆ ಹೋಗೋದು, ಪುನಃ ಟಚ್ ಮಾಡೋದು, ಈ ರೀತಿ ಈ ವಿವ್ಯಾಪ್ ಲೈನನ್ನು ಟಚ್ ಮಾಡ್ತಾ ಇದೆ. ಇಲ್ಲಿ ವಿವ್ಯಾಪ್ ಲೈನನ್ನು ಬ್ರೇಕ್ ಡೌನ್ ಮಾಡುತ್ತೆ. ಈಗ ವಿವ್ಯಾಪ್ ಲೈನ್ಗಿಂತ ಕೆಳಗಡೆ ಟ್ರೇಡ್ ಆಗ್ತಾ ಇದೆ. ಅದೇ ರೀತಿ ಈ ವಿವ್ಯಾಪ್ ಲೈನ್ ನೋಡಿದ್ರೆ ನಿಮಗೆ ಫ್ಲ್ಯಾಟ್ ಟು ನೆಗೆಟಿವ್, ಫ್ಲ್ಯಾಟ್ ಟು ಡೌನ್ ಸೈಡ್ ಇದೆ. ಸೊ ಇದು
ಒಂದು ನೆಗೆಟಿವ್ ಟ್ರೆಂಡನ್ನು ಸಜೆಸ್ಟ್ ಮಾಡುತ್ತೆ. ಆ್ಯಸ್ ಆಫ್ ನೌ ಪ್ರೈಸ್ ಏನಿದೆ ನೆಗೆಟಿವ್ ಆಗಿದೆ ಅಂತ ಸಜೆಸ್ಟ್ ಮಾಡ್ತಾ ಇದೆ. ಅದೇ ರೀತಿ ಯಾವುದೇ ಒಂದು ಸಮಯದಲ್ಲಿ ಸ್ಟಾಕ್ನ ಪ್ರೈಸ್ VWAPಗಿಂತ ಮೇಲೆ ಇತ್ತು ಅಂತ ಹೇಳಿದರೆ, ಅಥವಾ ಇಂಡೆಕ್ಸ್ನ ಪ್ರೈಸ್ VWAPಗಿಂತ ಮೇಲೆ ಇತ್ತು ಅಂತ ಹೇಳಿದರೆ ಅದು ಪಾಸಿಟಿವ್ ಅಂತ ಟ್ರೀಟ್ ಮಾಡ್ತೀವಿ. ಶಾರ್ಟ್ ಟರ್ಮ್ ಆ ದಿನದ ಟ್ರೆಂಡ್ ಈಗ ಪಾಸಿಟಿವ್ ಆಗಿದೆ ಅಂತ ನಾವಿಲ್ಲಿ ಟ್ರೀಟ್ ಮಾಡ್ಬೋದು. ಇಲ್ಲಿ ನೋಡ್ಬೋದು VWAPನ ಮೇಲೆ ಟ್ರೆಂಡ್ ಪಾಸಿಟಿವ್ ಆಗಿರುವುದನ್ನು ನೋಡ್ಬೋದು. ಇದು ಒಂದು ರೀತಿಯ ವಿಧಾನ. ಯಾವಾಗ ಸ್ಟಾಕ್ನ ಪ್ರೈಸ್ ಅಥವಾ ಇಂಡೆಕ್ಸ್ನ ಪ್ರೈಸ್ VWAPಗಿಂತ ಮೇಲಿರುತ್ತೆ ಆಗ ಆ ದಿನದ ಟ್ರೆಂಡ್ ಅದುವರೆಗೂ ಪಾಸಿಟಿವ್ ಇದೆ ಅಂತ ಟ್ರೀಟ್ ಮಾಡ್ಬೋದು. ಅದೇ ರೀತಿ VWAPನ ಕೆಳಗೆ ಇಂಡೆಕ್ಸ್ನ ಪ್ರೈಸ್ ಅಥವಾ ಸ್ಟಾಕ್ನ ಪ್ರೈಸ್ ಟ್ರೇಡ್ ಆಗ್ತಾ ಇತ್ತು ಅಂತ ಹೇಳಿದರೆ ಅದು ಆ ದಿನಕ್ಕೆ ನೆಗೆಟಿವ್ ಅಂತ ನಾವಿಲ್ಲಿ ಟ್ರೀಟ್ ಮಾಡ್ತೀವಿ. ಇದು ಒಂದು ವಿಧಾನ. ಸೆಕೆಂಡ್, ಈ VWAPನ ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆಗಿ ಟ್ರೀಟ್ ಮಾಡ್ಬೋದು. ಇದು ಡೈನಾಮಿಕ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೊಂದು ಸ್ಟಾಕ್ VWAPಗಿಂತ ಕೆಳಗೆ ಟ್ರೇಡ್ ಆಗ್ತಾಯಿದೆ, ನೆಕ್ಸ್ಟ್ VWAP ಹತ್ರ ಅದು ಹೋದಾಗ ಆ ಲೈನ್ ಏನಿದೆ ಅಲ್ಲಿ ನಮಗೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ಬೋದು. ನೀವಿಲ್ಲಿ ನೋಡ್ಬೋದು ಕ್ಲೀನಾಗಿ ಅದು ನಿಫ್ಟಿ ಫ್ಯೂಚರ್ VWAPಗಿಂತ ಕೆಳಗಡೆ ಟ್ರೇಡ್ ಆಗ್ತಾಯಿತ್ತು, ಒಂದು ಪುಲ್ ಬ್ಯಾಕನ್ನು ಕೊಡುತ್ತೆ. ಪುಲ್ ಬ್ಯಾಕ್ ಎಲ್ಲಿವರೆಗೆ ಹೋಗುತ್ತೆ ಅಂತ ಹೇಳಿದರೆ ಆ VWAP ಲೈನನ್ನು ಟಚ್ ಮಾಡುತ್ತೆ, ಅಲ್ಲಿಂದ ಪುನಃ ರೆಸಿಸ್ಟೆನ್ಸನ್ನು ತಗೊಂಡು ಕೆಳಗೆ ಬರುತ್ತೆ. ಸೊ ಈ VWAP ಲೈನ್ ಡೈನಾಮಿಕ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ ಇಂಟ್ರಾಡೇಗೆ. ಇಲ್ಲಿ ಸಹ ನೀವು ಇಲ್ಲಿ ನೋಡ್ಬೋದು VWAPಗಿಂತ ಕೆಳಗಡೆ ಟ್ರೇಡ್ ಆಗ್ತಾಯಿತ್ತು, ಪ್ರೈಸ್ ಒಂದು ಪುಲ್ ಬ್ಯಾಕನ್ನು ಕೊಡುತ್ತೆ. ಪುಲ್ ಬ್ಯಾಕನ್ನು ಕೊಟ್ಟು ನೀವು ನೋಡ್ಬೋದು VWAP ಹತ್ರ ಕ್ಲೀನಾಗಿ ರೆಸಿಸ್ಟೆನ್ಸನ್ನು ಫೇಸ್ ಮಾಡ್ತಾ ಇರುವಂಥದ್ದು. ಇಲ್ಲಿ ರೆಸಿಸ್ಟೆನ್ಸ್ ಫೇಸ್ ಮಾಡುತ್ತೆ, ನೆಕ್ಸ್ಟ್ ಮೇಲೆ ಹೋಗುತ್ತೆ, ಟ್ರೈ ಮಾಡುತ್ತೆ, ಪುನಃ ರೆಸಿಸ್ಟೆನ್ಸ್ ಫೇಸ್ ಮಾಡುತ್ತೆ. ನೀವು ಇಲ್ಲಿ ಪ್ರೈಸ್ ಆ್ಯಕ್ಷನನ್ನು ನೋಡ್ಬೋದು, ಅಪ್ಸೈಡಿಂದ ವಿಕ್ಗಳನ್ನು ಬಂದಿರೋದನ್ನು ನೋಡ್ಬೋದು. ಅದೇ ರೀತಿ ನೆಕ್ಸ್ಟ್ ಪುನಃ ಇಲ್ಲಿ ಟ್ರೈ ಮಾಡುತ್ತೆ, ಇನ್ನೊಂದು ಅಟೆಂಪ್ಟ್ ಮಾಡುತ್ತೆ, ಪುನಃ ಫೇಲ್ ಆಗುತ್ತೆ, ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ. ಹೋಲ್ ಡೇ ನಿಮಗೆ ಇಲ್ಲಿ ಯಾವುದೇ ಒಂದು ಟ್ರೆಂಡ್ ಇರೋದಿಲ್ಲ, ಪ್ರೈಸ್ ಕನ್ಸಲ್ಟೇಷನ್ ಆಗ್ತಾ ಇರುತ್ತೆ. ನೀವು VWAP ಲೈನನ್ನು ನೋಡ್ಬೋದು, ಫ್ಲ್ಯಾಟ್ ಇರುತ್ತೆ, ಯಾವುದೇ ಕ್ಲಿಯರ್ ಆದ ಸಿಗ್ನಲ್ ಇಲ್ಲಿ ನಿಮಗೆ ಸಿಗ್ತಾ ಇರೋದಿಲ್ಲ. ಇಲ್ಲಿ ಒಂದು VWAPಗಿಂತ ಕೆಳಗಡೆ ಬ್ರೇಕ್ ಡೌನ್ ಆದರೂ ಸಹ ನೀವು ಪ್ರೈಸ್ ಆ್ಯಕ್ಷನನ್ನು ನೋಡಿದರೆ ಇಲ್ಲಿ ಇಮಿಡಿಯೇಟ್ಲಿ ಒಂದು ಸಪೋರ್ಟ್ ಇರೋದ್ರಿಂದ ಆ ಸಪೋರ್ಟ್ ರೀಸನ್ ಹತ್ರ ಪುನಃ ಸಪೋರ್ಟನ್ನು ತಗೊಂಡು ಪುನಃ VWAP ಹತ್ರ ಒಂದು ರೆಸಿಸ್ಟೆನ್ಸನ್ನು ಫೇಸ್ ಮಾಡಿದೆ. ಸೊ ಇದು ಇಂಟ್ರಾಡೇಗೆ ಡೈನಾಮಿಕ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸನ್ನು ಐಡೆಂಟಿಫೈ ಮಾಡಲಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಈ VWAPನ್ನು ಮಾತ್ರ ಇಟ್ಕೊಂಡು ನಾವು ಟ್ರೇಡಿಂಗನ್ನು ಮಾಡಲಿಕ್ಕಾಗಲ್ಲ, ಪ್ರೈಸ್ ಆ್ಯಕ್ಷನನ್ನು ಕನ್ಸಿಡರ್ ಮಾಡಬೇಕು, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಪ್ರೈಸ್ ಆ್ಯಕ್ಷನ್ ಬಗ್ಗೆ ಇನ್ನೊಂದು ಸಪ್ರೇಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇಲ್ಲಿ ನೀವು ಕೇವಲ ಈ VWAP ಒಂದನ್ನು ಇಟ್ಕೊಂಡು ಟ್ರೇಡ್ ಮಾಡಲಿಕ್ಕಾಗಲ್ಲ, ಅದನ್ನು ನಿಮ್ಮ ಪ್ರೈಸ್ ಆ್ಯಕ್ಷನ್ ಒಟ್ಟಿಗೆ ಅಥವಾ ನಿಮ್ಮ ಬೇರೆ ಸಿಸ್ಟಮ್ ಒಟ್ಟಿಗೆ ಕನ್ಸಿಡರ್ ಮಾಡ್ಬೋದು. ಒಂದು VWAP ಗಿಂತ ಅಬೋವ್ ಇದ್ದರೆ ಆ ದಿನದ ಟ್ರೆಂಡ್ ಪಾಸಿಟಿವ್ ಇರುತ್ತೆ, ಅದೇ ರೀತಿ VWAPಗಿಂತ ಕೆಳಗೆ ಟ್ರೇಡ್ ಆಗ್ತಾ ಇದ್ದರೆ ಆ ದಿನದ ಟ್ರೆಂಡ್ ನೆಗೆಟಿವ್ ಇರುತ್ತೆ. ಅದೇ ರೀತಿ VWAP ಏನಿದೆ ಇದು ಡೈನಾಮಿಕ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ. ಹಾಗಾದರೆ VWAPನ್ನು ನಮ್ಮ ಟ್ರೇಡಿಂಗಿಗೆ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ನೋಡೋದಾದರೆ, ಇದನ್ನು ನೀವು ಒಂದು ಬೈ ಸೆಲ್ ಸಿಗ್ನಲ್ ಆಗಿ ಯೂಸ್ ಮಾಡಬೇಡಿ. ನಾನು ಆಗಲೇ ಹೇಳಿದಾಗೆ ಕೇವಲ ಈ VWAP ಒಂದನ್ನೇ ಇಟ್ಕೊಂಡು ಕೇವಲ ಈ VWAP ಸಿಗ್ನಲನ್ನು ಮಾತ್ರ ನಿಮ್ಮ ಬೈ ಸೆಲ್ಗೆ ಸಿಗ್ನಲ್ ಆಗಿ ಇಟ್ಕೊಳ್ಬೇಡಿ. ಇದನ್ನು ನಿಮ್ಮ ಪ್ರೈಸ್ ಆ್ಯಕ್ಷನ್ ಜೊತೆ, ಅಂದರೆ ಪ್ರೈಸ್ ಆ್ಯಕ್ಷನ್ ಅಂತ ಹೇಳಿದರೆ ಚಾರ್ಟ್ ಪ್ಯಾಟರ್ನ್ ಇರ್ಬೋದು, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಇರ್ಬೋದು, ಟ್ರೆಂಡ್ ಲೈನ್ ಇರ್ಬೋದು, ಇದರ ಕಾಂಬಿನೇಷನ್ ಜೊತೆ ನೀವು ಇದನ್ನು ಯೂಸ್ ಮಾಡಬೇಕಾಗತ್ತೆ. ಹಾಗಾದರೆ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ನೋಡೋದಾದರೆ, ಒಂದು ನಿಫ್ಟಿ ಫ್ಯೂಚರ್ನ ಎಕ್ಸಾಂಪಲನ್ನು ತಗೊಳ್ಳೋದಾದರೆ ನೀವಿಲ್ಲಿ ನೋಡ್ಬೋದು ಮಾರ್ಕೆಟ್ ಓಪನ್ ಆಗುತ್ತೆ, ಓಪನ್ ಆದ ನಂತರ VWAPಗಿಂತ ಮೇಲ್ಗಡೆ ಕ್ಲೋಸ್ ಆಗ್ತಾ ಹೋಗುತ್ತೆ. ನೀವಿಲ್ಲಿ ನಿಫ್ಟಿ ಫ್ಯೂಚರ್ನ 5 ಮಿನಿಟ್ ಚಾರ್ಟನ್ನು ನೋಡ್ತಾ ಇದ್ದೀರಿ. ಇದು 14th ಮೇನ ಒಂದು ಚಾರ್ಟ್. VWAPಗಿಂತ ಮೇಲೆ ಟ್ರೇಡ್ ಆಗ್ತಾ ಇದ್ದರೂ ಸಹ ಕ್ಯಾಂಡಲ್ಗಳು ಪಾಸಿಟಿವ್ ಆಗಿಲ್ಲ, ಪ್ರೈಸ್ ಆ್ಯಕ್ಷನ್ಗಳು ಪಾಸಿಟಿವ್ ಆಗಿಲ್ಲ. ನೀವು ಇಲ್ಲಿ ನೋಡ್ಬೋದು ಹೈಯರ್ ಸೈಡಿಂದ ವಿಕ್ಗಳು ಬರ್ತಾ ಇರೋದನ್ನು ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಒಂದು ವಿಕ್ ಬಂದಿದೆ, ಇಲ್ಲಿ ಅದೇ ರೀತಿ ಇಲ್ಲಿ ವಿಕ್ ಬಂದಿದೆ. ಅದರ ನೆಕ್ಸ್ಟ್ ಕ್ಯಾಂಡಲ್ ಈ ಹೈ ಲೆವೆಲ್ಗಿಂತ ಮೇಲೆ ಕ್ಲೋಸ್ ಆಗಲಿಕ್ಕೆ ಫೇಲ್ ಆಗ್ತಾ ಇದೆ. ಈ ಒಂದು ಸ್ಟಾಕ್ VWAPಗಿಂತ ಮೇಲೆ ಟ್ರೇಡ್ ಆಗ್ತಾಯಿದ್ರು. ಸೊ ಇದನ್ನು ಈ 14th ಮೇ ದಿವಸ ನಾನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಸಹ ಒಂದು ಮೆಸೇಜನ್ನು ಹಾಕಿದ್ದೆ, ನಿಫ್ಟಿ 9300ಕ್ಕಿಂತ ಮೇಲೆ ಕ್ರಾಸ್ ಆಗಲ್ಲ ಅಂತ. ಸೊ ಆಗ ನಾವು ಆಪ್ಷನ್ ಡಾಟಾವನ್ನು ನೋಡಿದಾಗ ಅಲ್ಲಿ ಸಹ ಹೆವಿಲಿ 9300ಅಲ್ಲಿ ಕಾಲ್ ರೇಟಿಂಗ್ ಆಗ್ತಾ ಇತ್ತು. ಸೊ ಈ ಒಂದು VWAPಗಿಂತ ಮೇಲೆ ಪ್ರೈಸ್ ಟ್ರೇಡ್ ಆಗ್ತಾ ಇದ್ರೂ ಸಹ ಪ್ರೈಸ್ ಆ್ಯಕ್ಷನ್ ಇಲ್ಲಿ ತುಂಬ ಪಾಸಿಟಿವ್ ಆಗಿ ಅಥವಾ ಇಂಪ್ರೆಸಿವ್ ಆದ ಬೈಯಿಂಗ್ಗೆ ಇಂಪ್ರೆಸಿವ್ ಆದ ಪ್ರೈಸ್ ಆ್ಯಕ್ಷನ್ ಆಗಿರಲಿಲ್ಲ. ಅದಾದ ನಂತರ ಇಮಿಡಿಯೇಟ್ಲಿ ನೀವು ನೋಡ್ಬೋದು ಒಂದು ಬೇರಿಶ್ ಆಂಗಲ್ಫಿಂಗ್ ಕ್ಯಾಂಡಲ್ ಅಂತ ಹೇಳ್ಬೋದು, ಒಂದು ಬೇರಿಶ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಪ್ರೈಸ್ ಡೌನ್ ಬರುತ್ತೆ, ಡೌನ್ ಬಂದಾಗ VWAPಗಿಂತ ಡೌನ್ ಬರುತ್ತೆ, VWAPಗಿಂತ ಕೆಳಗಡೆ ಟ್ರೇಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಕ್ಯಾಂಡಲ್ ಆ VWAPಗಿಂತ ಮೇಲೆ ಟ್ರೇಡ್ ಆಗಲಿಕ್ಕೆ ಅಟೆಂಪ್ಟ್ ಮಾಡುತ್ತೆ, ಆದರೆ ಫೇಲ್ ಆಗುತ್ತೆ. ಫೇಲ್ ಆಗಿ ಆ ದಿನದ ಲೋ ಏನಿದೆ ಅದನ್ನು ಬ್ರೇಕ್ ಮಾಡುತ್ತೆ. ಸೊ ಆಗ ನಮಗೆ ಇದು ಕನ್ಫರ್ಮ್ ಆಗುತ್ತೆ. ಅದನ್ನು ನಾವು IB ರೇಂಜ್ ಅಂತ ಸಹ ಹೇಳ್ಬೋದು. ಫಸ್ಟ್ ಅವರ್ ರೇಂಜ್ ಏನಿದೆ ಅದನ್ನು ಬ್ರೇಕ್ ಮಾಡುತ್ತೆ ಅರೌಂಡ್ 10-20 ಟೈಮ್ಗೆ. ಸೊ ಆಗ ಇದು ಕನ್ಫರ್ಮ್ ಆಗುತ್ತೆ ನಮಗೆ ಇದು ನೆಗೆಟಿವ್, ಇದರಿಂದ ಟ್ರೆಂಡ್ ನಮಗೆ ನೆಗೆಟಿವ್ ಇದೆ ಅಂತ ಕನ್ಫರ್ಮ್ ಆಗಲಿಕ್ಕೆ ರೀಸನ್ ಇಲ್ಲಿ ನೆಗೆಟಿವ್ ಕ್ಯಾಂಡಲ್ ಕ್ರಿಯೇಟ್ ಆಗ್ತಾ ಇತ್ತು. VWAPಗಿಂತ ಮೇಲ್ಗಡೆ, VWAPಗಿಂತ ಕೆಳಗಡೆ ಬ್ರೇಕ್ ಆಯಿತು. ನೆಕ್ಸ್ಟ್ VWAPನ್ನು ಕ್ರಾಸ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ, ಫೇಲ್ ಆಗುತ್ತೆ. ಹಾಗೆ ಆ ದಿನದ ಲೋ ಅನ್ನು ಸಹ ಬ್ರೇಕ್ ಮಾಡುತ್ತೆ. ಸೊ ಇದಿಷ್ಟು ನಮಗೆ ನೆಗೆಟಿವ್ ಸಿಗ್ನಲ್ ಸಿಗುತ್ತೆ. ಈ ರೀತಿ ಸಿಗ್ನಲ್ಗಳು ಸಿಕ್ಕಿದಾಗ ನಾವಿಲ್ಲಿ ಟ್ರೇಡನ್ನು ಮಾಡ್ಬೋದು.
ಸೊ ನಾನು ಆಗಲೇ ಹೇಳಿದೆ ವಿ ವ್ಯಾಪ್ ಡೈನಾಮಿಕ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ ಅಂತ. ಸೊ ಅದನ್ನು ರೆಸಿಸ್ಟೆನ್ಸ್ ಆಗಿ ಆ ಲೆವೆಲ್ಗಿಂತ ಮೇಲ್ಗಡೆ ಅಥವಾ ಆ ಝೋನ್ಗಿಂತ ಮೇಲ್ಗಡೆ ನಾವು ಸ್ಟಾಪ್ ಲಾಸನ್ನು ಇಟ್ಕೊಂಡು ಟ್ರೇಡ್ ಮಾಡ್ಬೋದು. ಎಕ್ಸಾಕ್ಟ್ ವಿ ವ್ಯಾಪೇ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳಲ್ಲ. ಆ ಝೋನ್ ಏನಿದೆ ಆ ವಿ ವ್ಯಾಪ್ಗಿಂತ ಸ್ವಲ್ಪ ಮೇಲ್ಗಡೆ ಅಥವಾ ಕೆಳಗಡೆ ಆ ರೇಂಜ್ ಏನಿದೆ ಆ ರೇಂಜ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಪ್ರೈಸ್ ಕೆಳಗೆ ಬರ್ತಾ ಇತ್ತು, ನೆಕ್ಸ್ಟ್ ಪುಲ್ ಬ್ಯಾಕನ್ನು ಮಾಡಿದಾಗ ವಿ ವ್ಯಾಪ್ಗೆ ಟಚ್ ಆಗುತ್ತೆ ಮತ್ತು ಪುನಃ ಅಲ್ಲಿಂದ ಪ್ರೈಸ್ ವಿ ವ್ಯಾಪ್ ಹತ್ರ ರಿಜೆಕ್ಷನ್ ಅನ್ನು ತೋರಿಸುತ್ತೆ, ಪುನಃ ಪ್ರೈಸ್ ಒಂದು ಡೌನ್ ಫಾಲ್ ಅನ್ನು ನೋಡಿರುವುದನ್ನು ನೀವಿಲ್ಲಿ ನೋಡ್ಬೋದು. ಪ್ರೈಸ್ ವಿ ವ್ಯಾಪ್ಗಿಂತ ದೂರ ಹೋಗಿ ಪುಲ್ ಬ್ಯಾಕ್ ಅನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನೆಕ್ಸ್ಟ್ ಅದು ವಿ ವ್ಯಾಪ್ ಹತ್ರ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಅನ್ನು ತಗೊಳ್ಬೋದು ಅಂತ ಸಹ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು ಅಂತ ಹೇಳಿದ್ರೆ. ಫಾರ್ ಎಕ್ಸಾಂಪಲ್ ನೀವಿಲ್ಲಿ ನೋಡ್ಬೋದು ಪ್ರೈಸ್ ವಿ ವ್ಯಾಪ್ಗಿಂತ ದೂರ ಇತ್ತು, ಇಲ್ಲೊಂದು ಪುಲ್ ಬ್ಯಾಕ್ ತಗೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಅದು ಎಲ್ಲಿ ಟಚ್ ಆಗ್ಬೋದು ಅಂತ ಹೇಳಿದ್ರೆ ವಿ ವ್ಯಾಪ್ ಲೈನನ್ನು, ಯಾಕಂತ ಹೇಳಿದ್ರೆ ಅದನ್ನು ನಾವು ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಲೆವೆಲ್ ಆಗಿ ಟ್ರೀಟ್ ಮಾಡ್ತಾ ಇದ್ದೀವಿ. ಸೊ ಆ ದೃಷ್ಟಿಯಿಂದ ಅದನ್ನು ನಾವು ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಆಗಿ ಕನ್ಸಿಡರ್ ಮಾಡ್ಬೋದು. ಅದೇ ರೀತಿ ನೀವು ಇಲ್ಲಿ ನೋಡ್ಬೋದು ಮಾರ್ಕೆಟ್ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗುತ್ತೆ, ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗಿ ಇಮಿಡಿಯೇಟ್ಲಿ ವಿ ವ್ಯಾಪ್ಗಿಂತ ಕೆಳಗಡೆ ಟ್ರೇಡ್ ಆಗಲಿ ಸ್ಟಾರ್ಟ್ ಆಗುತ್ತೆ, ಕೆಳಗೆ ಬರುತ್ತೆ. ಈ ಸಪೋರ್ಟ್ ರೀಸನಲ್ಲಿ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಇದೊಂದು ರೆಸಿಸ್ಟೆನ್ಸ್ ಆಗಿತ್ತು, ಅಲ್ಲಿ ಸಪೋರ್ಟನ್ನು ತಗೊಳುತ್ತೆ, ಅಲ್ಲಿ ಪುನಃ ಸಪೋರ್ಟನ್ನು ತಗೊಂಡು ಒಂದು ಪುಲ್ ಬ್ಯಾಕನ್ನು ಮಾಡುತ್ತೆ. ಸೊ ಪುಲ್ ಬ್ಯಾಕ್ ಎಲ್ಲಿವರೆಗೆ ಹೋಗುತ್ತೆ ವಿ ವ್ಯಾಪ್ ಹತ್ರ ಇದು ರೆಸಿಸ್ಟೆನ್ಸನ್ನು ಫೇಸ್ ಮಾಡುತ್ತೆ. ಆ ಹೋಲ್ ಡೇ ವಿ ವ್ಯಾಪನ್ನು ಕಂಟಿನ್ಯೂಸ್ ಆಗಿ ಅದಕ್ಕೆ ಕ್ರಾಸ್ ಮಾಡಲಿಕ್ಕಾಗಲ್ಲ. ನಾನು ಆಗಲೇ ಹೇಳಿದೆ ವಿ ವ್ಯಾಪ್ ಲೈನನ್ನು ಎಕ್ಸಾಕ್ಟಾಗಿ ಸಪೋರ್ಟ್ ರೆಸಿಸ್ಟೆನ್ಸನ್ನು ತಗೊಳ್ಳಿಕ್ಕಾಗಲ್ಲ. ಆ ಝೋನ್ ಏನಿದೆ ಆ ರೇಂಜ್ ಏನಿದೆ ಅದನ್ನು ತಗೊಳ್ಬೇಕು ಅಂತ. ಇಲ್ಲಿ ನೀವು ನೋಡ್ಬೋದು ವಿ ವ್ಯಾಪ್ಗಿಂತ ಸ್ವಲ್ಪ ಮೇಲ್ಗಡೆ ಟ್ರೇಡ್ ಆಗ್ತಾಯಿದೆ, ಬಟ್ ಇಮಿಡಿಯೇಟ್ಲಿ ನೆಕ್ಸ್ಟ್ ಕ್ಯಾಂಡಲಲ್ಲಿ ನೆಗೆಟಿವ್ ಆಗಿ ಬರ್ತಾ ಇದೆ. ಪ್ರೈಸ್ ಆ್ಯಕ್ಷನನ್ನು ನೋಡ್ಬೋದು, ಹೈಯರ್ ಸೈಡಿಂದ ವಿಕ್ಗಳು ಕ್ರಿಯೇಟ್ ಆಗಿರುವಂಥದ್ದು. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿ ನಾವು ಈ ಇಂಡಿಕೇಟರ್ನ ಯೂಸ್ ಮಾಡ್ಬೋದು. ಹಾಗಾದರೆ ಈ ವಿ ವ್ಯಾಪ್ 100% ವರ್ಕ್ ಆಗುತ್ತಾ ಅನ್ನೋದನ್ನು ನೋಡೋದಾದರೆ ಯಾವ ಇಂಡಿಕೇಟರ್ಗಳು 100% ವರ್ಕ್ ಆಗಲ್ಲ. ಇದು ನಮಗೆ ಒಂದು ಬೆಟರ್ ಎಂಟ್ರಿಗೆ ಅಥವಾ ಎಕ್ಸಿಟ್ಗೆ ಅಥವಾ ಒಂದು ಇಂಟ್ರಾಡೇಯಲ್ಲಿ ಡೈನಾಮಿಕ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸನ್ನು ಐಡೆಂಟಿಫೈ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಈ ದಿನ ಇಲ್ಲಿ ಪ್ರೈಸ್ ಓಪನ್ ಆಗುತ್ತೆ, ಗ್ಯಾಪ್ ಡೌನಲ್ಲಿ ಓಪನ್ ಆಗುತ್ತೆ, ವಿ ವ್ಯಾಪ್ ಹತ್ರ ಟ್ರೇಡ್ ಮಾಡುತ್ತೆ, ಇಮಿಡಿಯೇಟ್ಲಿ ಒಂದು ಬ್ರೇಕ್ ಡೌನನ್ನು ನೋಡ್ತೀವಿ ನಾವು. ಬ್ರೇಕ್ ಡೌನ್ ಆಗಿ ಸ್ವಲ್ಪ ಟೈಮಲ್ಲೇ ಪ್ರೈಸ್ ರಿವರ್ಸಲನ್ನು ಮಾಡುತ್ತೆ, ವಿ ವ್ಯಾಪ್ ಹತ್ರ ರೆಸಿಸ್ಟೆನ್ಸನ್ನು ತಗೊಳುತ್ತೆ. ಸೊ ಇಲ್ಲಿ ನೀವು ಶಾರ್ಟ್ ಮಾಡಿದರೆ ಮೇ ಬಿ ಆ ದಿನ ಇಲ್ಲಿ ಕೇವಲ ವಿ ವ್ಯಾಪನ್ನು ನೋಡ್ಕೊಂಡು ಶಾರ್ಟ್ ಮಾಡಿದರೆ ಮೇ ಬಿ ಇಲ್ಲಿ ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಗಿರ್ಬೋದು. ನೆಕ್ಸ್ಟ್ ಇಮಿಡಿಯೇಟ್ಲಿ ಫೇಲ್ ಆಗುತ್ತೆ, ವಿ ವ್ಯಾಪ್ ಹತ್ರ ರೆಸಿಸ್ಟೆನ್ಸನ್ನು ತಗೊಂಡು ಇಮಿಡಿಯೇಟ್ ಫೇಲ್ ಆಗುತ್ತೆ. ಪ್ರೀವಿಯಸ್ ಸಪೋರ್ಟ್ ಹತ್ರ ಇಲ್ಲಿ ಸಪೋರ್ಟನ್ನು ತಗೊಳುತ್ತೆ ನೋಡಿ ಪ್ರೈಸ್. ನೆಕ್ಸ್ಟ್ ಪುನಃ ವಿ ವ್ಯಾಪನ್ನು ಮೇಲ್ಗಡೆ ಕ್ರಾಸ್ ಮಾಡುತ್ತೆ, ಅಲ್ಲಿ ಪುನಃ ಸಪೋರ್ಟನ್ನು ತಗೊಂಡು ಪುನಃ ಆ ದಿನ ಮೇಲೆ ಹೋಗುತ್ತೆ. ಸೊ ಇದು ನಮ್ಮ ಟ್ರೇಡಿಂಗ್ ಸಿಸ್ಟಮ್ ಜೊತೆ ಅಥವಾ ಪ್ರೈಸ್ ಆ್ಯಕ್ಷನ್ ಟ್ರೇಡಿಂಗಿಗೆ ಒಂದು ಬೆಟರ್ ಎಂಟ್ರಿಯನ್ನು ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ಕೇವಲ ಈ ಒಂದನೇ ವಿ ವ್ಯಾಪ್ ಲೈನನ್ನು ಮಾತ್ರ ಬೇಸ್ ಆಗಿ ಇಟ್ಕೊಂಡು ನಾವು ಎಂಟ್ರಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಸೊ ನಮ್ಮ ಪರ್ಫೆಕ್ಟ್ ಎಂಟ್ರಿಗೆ ಹೆಲ್ಪ್ ಆಗುತ್ತೆ. ಸೊ ವಿ ವ್ಯಾಪ್ಗಿಂತ ಮೇಲೆ ಪ್ರೈಸ್ ಇತ್ತು ಅಂತ ಹೇಳಿದ್ರೆ ಪಾಸಿಟಿವ್ ಇರೋದ್ರಿಂದ ನಮ್ಮ ಪ್ರೈಸ್ ಆ್ಯಕ್ಷನಲ್ಲಿಯೂ ಸಹ ಪಾಸಿಟಿವ್ ತೋರಿಸ್ತಾ ಇದ್ದರೆ ಅಲ್ಲಿ ನಾವು ಪಾಸಿಟಿವ್ ಎಂಟ್ರಿ ಆಗ್ಬೋದು. ಅದೇ ರೀತಿ ನೆಗೆಟಿವ್ ತೋರಿಸ್ತಾ ಇದ್ದರೆ ನಾವು ಅಲ್ಲಿ ಶಾರ್ಟಿಂಗನ್ನು ಮಾಡ್ಬೋದು. ಸೊ ಇಲ್ಲಿ ನೀವು ನೋಡ್ಬೋದು ಪ್ರೈಸ್ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗುತ್ತೆ, ಇಲ್ಲಿ ನೋಡ್ಬೋದು ವಿ ವ್ಯಾಪ್ಗಿಂತ ಮೇಲೆ ಹೋಗುತ್ತೆ, ಇಲ್ಲಿ ಒಂದು ನೆಗೆಟಿವ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡಿ ಇಮಿಡಿಯೇಟ್ಲಿ ವಿ ವ್ಯಾಪ್ಗಿಂತ ಕೆಳಗಡೆ ಪ್ರೈಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ವಿ ವ್ಯಾಪ್ಗಿಂತ ಕೆಳಗಡೆನೇ ಟ್ರೇಡ್ ಆಗ್ತಾ ಇದೆ ನೋಡಿ, ಇದು ನೆಗೆಟಿವನ್ನು ಸಜೆಸ್ಟ್ ಮಾಡುತ್ತೆ. ಇಲ್ಲಿ ವಿ ವ್ಯಾಪನ್ನು ಮೇಲ್ಗಡೆ ಕ್ರಾಸ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ, ಆದರೂ ಸಹ ಫೇಲ್ ಆಗುತ್ತೆ. ಎಷ್ಟು ಹೊತ್ತು ವಿ ವ್ಯಾಪ್ಗಿಂತ ಕೆಳಗಡೆ ಟ್ರೇಡ್ ಆಗುತ್ತೋ ಅದು ಆ ದಿನ ಅಥವಾ ಆ ಸ್ಟಾಕ್ಗೆ ಆ ಸ್ಟಾಕ್ ಅಥವಾ ಇಂಡೆಕ್ಸ್ಗೆ ಅದು ನೆಗೆಟಿವ್ ಆಗ್ತಾ ಹೋಗುತ್ತೆ. ಈ ರೀತಿ ಈ ವಿ ವ್ಯಾಪನ್ನು ಯೂಸ್ ಮಾಡಿಕೊಂಡು ನಾವು ನಮ್ಮ ಎಂಟ್ರಿಯನ್ನು ಬೆಟರ್ ಮಾಡ್ಬೋದು, ಇನ್ನು ಅಕ್ಯುರೇಟ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಇದು ವಿ ವ್ಯಾಪ್ನ ಬಗ್ಗೆ. ಇದನ್ನು ನೀವು ಒಂದು ಬೈ ಸೆಲ್ ಸಿಗ್ನಲ್ ರೀತಿಯಲ್ಲಿ ಯೂಸ್ ಮಾಡಬೇಡಿ. ಇಂಟ್ರಾಡೇಯಲ್ಲಿ ಒಂದು ಡೈನಾಮಿಕ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸನ್ನು ಐಡೆಂಟಿಫೈ ಮಾಡಲಿಕ್ಕೆ, ಅದೇ ರೀತಿ ನಿಮ್ಮ ಎಂಟ್ರಿಯನ್ನು ಇನ್ನು ಬೆಟರ್ ಮಾಡಲಿಕ್ಕೆ, ಹಾಗೆ ಸ್ಟಾಕ್ನ ಟ್ರೆಂಡ್ ಏನಿದೆ ಆ ದಿನದ ಟ್ರೆಂಡ್ ನೆಗೆಟಿವ್ ಇದೆಯಾ ಪಾಸಿಟಿವ್ ಇದೆಯಾ ಅನ್ನೋದನ್ನು ಐಡೆಂಟಿಫೈ ಮಾಡಲಿಕ್ಕೆ ಇದನ್ನು ನೀವು ಯೂಸ್ ಮಾಡ್ಬೋದು. ನೀವು ಕರೆಂಟ್ಲಿ ಲೈವ್ ಚಾರ್ಟನ್ನು ನೋಡ್ತಾ ಇರ್ಬೋದು, ಬ್ರೇಕ್ ಡೌನ್ ಆಗುತ್ತೆ, ಇಲ್ಲಿ ಪ್ರೀವಿಯಸ್ ಸಪೋರ್ಟ್ ಹತ್ರ ಸಪೋರ್ಟನ್ನು ತಗೊಳುತ್ತೆ, ಮೇಲೆ ಹೋಗುತ್ತೆ, ಬಟ್ ವಿ ವ್ಯಾಪ್ ಹತ್ರ ಪುನಃ ಒಂದು ರಿಜೆಕ್ಷನನ್ನು ತೋರಿಸುತ್ತೆ. ಸೊ ಈ ರೀತಿ ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸನ್ನು ಐಡೆಂಟಿಫೈ ಮಾಡಲಿಕ್ಕೆ, ಅದೇ ರೀತಿ ನಮ್ಮ ಎಂಟ್ರಿಯನ್ನು ಬೆಟರ್ ಮಾಡಲಿಕ್ಕೆ ಈ ವಿ ವ್ಯಾಪನ್ನು ಯೂಸ್ ಮಾಡ್ಬೋದು. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.